ಇನ್ಮೇಲೆ ನಮ್ಮ ಮೆಟ್ರೋ ಪ್ರಯಾಣದ ದರ ದುಬಾರಿ ಇರೋದಿಲ್ಲ. ರಜೆ ದಿನ ಹಾಗೂ ನಾನ್ ಪೀಕ್ ಅವರ್ನಲ್ಲಿ ಪ್ರಯಾಣ ದರ ಇಳಿಯುತ್ತಾ. ಹಾಗಾದ್ರೆ ನಾನ್ ಪೀಕ್ ಅವರ್ನಲ್ಲಿ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಡಿಸ್ಕೌಂಟ್ ಆಫರ್ ಇದೆಯಾ? ಪ್ರಯಾಣಿಕರಿಗೆ ರಿಯಾಯಿತಿ ನೀಡುವಂತೆ ದರ ನಿಗದಿ ಸಮಿತಿ ಶಿಫಾರಸು ಮಾಡಿದೆಯಾ? ಮೆಟ್ರೋ ಪ್ರಯಾಣ ತುಂಬಾ ಅನುಕೂಲ ಅಂತ ಹೇಳಿಕೊಳ್ಳುವವರಿಗೆ ಒಂದು ಶುಭ ಸುದ್ದಿ ಇದು. ಇನ್ಮೇಲೆ ನಮ್ಮ ಮೆಟ್ರೋ ಪ್ರಯಾಣ ತುಂಬಾ ಅಗ್ಗದ ರೇಟ್ನಲ್ಲಿ ಸಿಗುತ್ತೆ, ಅಂದರೆ ಅದರ ದರ ಅಗ್ಗ ಆಗುತ್ತೆ ಎನ್ನುವಂತಹದ್ದು. ರಜೆ ದಿನ ಹಾಗೂ ನಾನ್ ಪೀಕ್ ಅವರ್ನಲ್ಲಿ, ಅಂದರೆ ತುಂಬಾ ಬ್ಯುಸಿ ಅಥವಾ ಬಹಳಷ್ಟು ಜನ ಪ್ರಯಾಣ ಮಾಡುವಂತಹ ಸಂದರ್ಭ ಅಥವಾ ಸೀಸನ್ ಅನ್ನು ಹೊರತುಪಡಿಸಿ ಉಳಿದಂತಹ ದಿನಗಳಲ್ಲಿ ಅದರ ದರ ಇಳಿಯುತ್ತಾ. ನಾನ್ ಪೀಕ್ ಅವರ್ನಲ್ಲಿ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಡಿಸ್ಕೌಂಟ್ ಆಫರ್ ಅನ್ನು ಕೊಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆಯಂತೆ. ಪ್ರಯಾಣಿಕರಿಗೆ ರಿಯಾಯಿತಿ ನೀಡುವಂತೆ ದರ ನಿಗದಿ ಸಮಿತಿ ಶಿಫಾರಸು ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆ ಜೊತೆ ರಿಯಾಯಿತಿ ನೀಡುವಂತೆ ಶಿಫಾರಸು ಮಾಡಲಾಗಿದೆ. ಪ್ರಯಾಣಿಕರನ್ನ ಸೆಳೆಯೋದಕ್ಕೆ ರಿಯಾಯಿತಿ ಪ್ರಯಾಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಎಂದು ಈಗಾಗಲೇ ಚರ್ಚೆಗಳು ಶುರುವಾಗಿದೆ. ಜೊತೆಗೆ ದರ ನಿಗದಿ ಸಮಿತಿಯಿಂದ BMRCLಗೆ ಶಿಫಾರಸು. ದರ ನಿಗದಿ ಸಮಿತಿ ವರದಿಯನ್ನು ಅನುಷ್ಠಾನ ಮಾಡುತ್ತಾ. ಹಾಗಾದರೆ BMRCL ಪ್ರಯಾಣ ದರ ಏರಿಕೆಯ ಜೊತೆ ರಿಯಾಯಿತಿ ನೀಡೋದಕ್ಕೂ ಕೂಡ ನಮ್ಮ ಮೆಟ್ರೋ ನಿರ್ಧಾರ ಮಾಡಿಕೊಂಡಿದೆ. ಇನ್ನು ವಿಶೇಷವಾದಂತಹ ದಿನಗಳಲ್ಲಿ ಕೆಲವೊಮ್ಮೆ ಮೆಟ್ರೋ ಅಂದರೆ BMRCL ಕೆಲ ಆಫರ್ಗಳನ್ನು ಬಿಡ್ತಾ ಇತ್ತು. ಅಂದರೆ ಅದರ ದರದಲ್ಲಿ ಇಳಿಕೆ ಮಾಡುವಂತಹದ್ದು. ಇನ್ನು ರಾತ್ರಿಯ ವೇಳೆ ಅಂದರೆ 12 ಗಂಟೆ ನಂತರವೂ ಕೂಡ ಮೆಟ್ರೋ ಸಿಗುತ್ತೆ, ಈ ತರಹದ ಒಂದು ಆಫರ್. ಅಥವಾ ಒಂದು ಪ್ರಯಾಣಿಕರ ಅನುಕೂಲಕ್ಕಾಗಿ ಈ ತರಹದೊಂದು ನಿರ್ಧಾರಗಳನ್ನೆಲ್ಲ ಮಾಡ್ತಾ ಇದ್ರು. ಆದರೆ ಈಗ BMRCLಗೆ ಶಿಫಾರಸು ಮಾಡಿರುವಂತಹದ್ದು ಜನ ಹೆಚ್ಚು ಪೀಕ್ ಬರುವಂತಹ ಸಂದರ್ಭ ಅಥವಾ ಆ ಸಂದರ್ಭ ಅಲ್ಲದೇ ಇದ್ದಂತಹ ದಿನಗಳಲ್ಲಿ ಮೆಟ್ರೋದ ದರ ಇಳಿಕೆ ಮಾಡಬೇಕು. ಈಗ 20 ಇದ್ದಿದ್ದ ಕಡೆ 18 ಅಥವಾ 18 ಇದ್ದಿದ್ದ ಕಡೆ 15, ಈ ಥರದಲ್ಲಿ ಒಂದು ಸಣ್ಣ ಮಟ್ಟಗಿನ ಏರಿಳಿತಗಳಾಗುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಇನ್ನು ಈ ಶಿಫಾರಸನ್ನು ಗಂಭೀರವಾಗಿ ಪರಿಗಣಿಸಿಕೊಂಡು ಆ ತರಹದ ನಿರ್ಧಾರಕ್ಕೆ ಮೆಟ್ರೋ ಮುಂದಾಗುತ್ತಾ ಅಥವಾ ಈ ಹಿಂದೆ ಇದ್ದಂತಹ ದರವೇ ಮತ್ತೆ ಮುಂದುವರಿಯುತ್ತಾ, ಇವೆಲ್ಲವೂ ಕೂಡ ಈ ದರ ಇಳಿಕೆ ಆದ ನಂತರವೇ ಜನರಿಗೆ ಖಾತ್ರಿ ಆಗಬೇಕಾಗಿದೆ. ಇನ್ನು ಶೀಘ್ರದಲ್ಲೇ BMRCLನಿಂದ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆ ಅಂದರೆ ಒಂದಷ್ಟು ಬದಲಾವಣೆ ಬರುವಂಥ ಸಾಧ್ಯತೆಗಳಿದ್ದಾವೆ. ದರ ನಿಗದಿ ಸಮಿತಿ ವರದಿಯನ್ನು ಅನುಷ್ಠಾನ ಮಾಡುತ್ತಾ. ಹಾಗಾದರೆ BMRCL ಎನ್ನುವಂಥದ್ದು ಕೂಡ ಈಗ ಕುತೂಹಲ ಇರುವಂತಹದ್ದು. ದರ ನಿಗದಿ ಸಮಿತಿಯಿಂದ BMRCLಗೆ ಶಿಫಾರಸು. ಈಗ ಈ ದರ ಪರಿಷ್ಕರಣೆ ಮತ್ತು ದರ ಸಿದ್ಧ ಮಾಡುವಂತಹದ್ದು ಒಂದು ಸಮಿತಿನೇ ಇರುತ್ತೆ. ಅದು BMRCLಗೆ ಈಗ ಸಲಹೆಯನ್ನು ಕೊಟ್ಟಿದೆ. ಸೊ ಇದು ಪರಿಷ್ಕರಣೆ ಆಗುತ್ತೋ ಅಥವಾ ಈ ಶಿಫಾರಸನ್ನು BMRCL ಅಂಗೀಕರಿಸುತ್ತೋ, ಸ್ವೀಕರಿಸುತ್ತೋ, ನಿರಾಕರಿಸುತ್ತೋ, ಇವೆಲ್ಲವೂ ಕೂಡ ಕಾದು ನೋಡಬೇಕಾದಂತಹ ಡೆವಲಪ್ಮೆಂಟ್ಗಳು.